ವಾರ್ತೆಗಳ ಪ್ರಾಯೋಜಕರು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಶ್ರೀ ನಂದಮುರಿ ಬಾಲಕೃಷ್ಣ ಜನಪ್ರಿಯ ಶಾಸಕರು, ಹಿಂದೂಪರ ಕ್ಷೇತ್ರ. ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆಶಾಪುರ ರಸ್ತೆಯಲ್ಲಿರುವ ಲಲಿತಾ ರುದ್ರಾಶ್ರಮದಲ್ಲಿ ಸಂಜೆ 6 ಗಂಟೆಗೆ ಶ್ರೀ ನಂದಮುರಿ ಬಾಲಕೃಷ್ಣ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತದೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ. ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ. ಜನರ ಮೇಲೆ ಹೊರೆ ಹಾಕುವ ಕೇಂದ್ರ ಸರ್ಕಾರ ಕಿತ್ತೊಗೆಯಲು ಜನಾಂದೋಲನವಾಗಲಿ. ಎ ವಸಂತಕುಮಾರ್. ಮಾವಿನಕೆರೆ, ಒಪೆಕ್, ರಿಮ್ಸ್ ಸೇರಿದಂತೆ ವಿವಿಧೆಡೆ ಕೇಂದ್ರ ಜಂಟಿ ಕಾರ್ಯದರ್ಶಿ ಉಜ್ವಲ್ ಘೋಷ್ ಭೇಟಿ ಪರಿಶೀಲನೆ. ಮಠಮಾರಿ ಶ್ರೀ ವೀರಭದ್ರೇಶ್ವರ ಏತ ನೀರಾವರಿ ಯೋಜನೆ ಸರ್ಕಾರ ಅಸ್ತು. ಗ್ರಾಮಸ್ಥರಿಂದ ಗ್ರಾಮೀಣ ಶಾಸಕರಿಗೆ ಅಭಿನಂದನೆ. ಜೂನ್ 11ರಂದು ಸಿರವಾರದಲ್ಲಿ ಚುಕ್ಕಿ ಪ್ರತಿಷ್ಠಾನದಿಂದ 50ನೇ ವರ್ಷ ಪುಣ್ಯಾರಾಧನೆ. ಬಸವ ತತ್ವ ಚಿಂತನಾ ಗೋಷ್ಠಿ, ಚುಕ್ಕಿ ಸುಗಪ್ಪ ಸಾಹುಕಾರ್. ಪ್ರೊಫೆಸರ್ ವಿ.ಕೆ. ಕೃಷ್ಣಪ್ಪ ಜಯಂತಿ ಆಚರಣೆ. ದಲಿತ ಚಳವಳಿಗೆ ಕೃಷ್ಣಪ್ಪ ಕೊಡುಗೆ ಸ್ಮರಣೆ. ಮತ್ತು ಮೇ ಜೂನ್ ಮಾಹೆ ಪಡಿತರ ಧಾನ್ಯ ವಿತರಣೆ. ಜಿಲ್ಲಾಧಿಕಾರಿ ಪೂವಿತಾ ಎಸ್. ಪೆಟ್ರೋಲ್, ಡೀಸೆಲ್ ಹಾಗೂ ಸಿಲಿಂಡರ್ ದರ ಏರಿಕೆ ವಿರೋಧಿಸಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ವರ್ಷವಿಡೀ ವಿದೇಶ ಪ್ರವಾಸ ಮಾಡುತ್ತಾ ಕಾಲ ಕಳೆಯುತ್ತಿದ್ದಾರೆ. ಜನರಿಗೆ ಮಾತ್ರ ಪ್ರವಾಸಕ್ಕೆ ಹೋಗಬೇಡಿ ಎಂದು ಉಪದೇಶ ಮಾಡುತ್ತಿದ್ದಾರೆ. ಭ್ರಷ್ಟ ಬಿಜೆಪಿ ಸರ್ಕಾರ ದೇಶದ ಆಡಳಿತವನ್ನು ದುರ್ಬಲಗೊಳಿಸಿದೆ. ಜನರಿಗೆ ಯಾವುದೇ ಅನುಕೂಲಗಳನ್ನು ಮಾಡಿಕೊಡುತ್ತಿಲ್ಲ. LPG ಸಿಲಿಂಡರ್, ರಸಗೊಬ್ಬರ, ಪೆಟ್ರೋಲ್, ಡೀಸೆಲ್ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ನಿರಂತರ ಏರಿಕೆಯಾಗುತ್ತಿದ್ದು ಜನರು ಕಂಗಾಲಾಗಿದ್ದಾರೆ ಎಂದು ದೂರಿದರು. ಸಿಲಿಂಡರ್ಗೆ ನೀಡುತ್ತಿದ್ದ ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರ ಹಿಂಪಡೆದಿದೆ. ಇದರಿಂದ ದೇಶದ ಮಹಿಳೆಯರಿಗೆ ಅನ್ಯಾಯವಾಗುತ್ತಿದೆ. ಬಿಜೆಪಿಯವರು ಜನಪರವಾಗಿ ಕೆಲಸ ಮಾಡುವ ಬದಲು ಜಾತಿ ಧರ್ಮದ ಹೆಸರಿನಲ್ಲಿ ಜನರ ನಡುವೆ ವೈಮನಸ್ಸು ಸೃಷ್ಟಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್ ಮಾತನಾಡಿ, ಕೇಂದ್ರದ ಬಿಜೆಪಿ ಸರ್ಕಾರ ಪೆಟ್ರೋಲ್, ಡೀಸೆಲ್ ಹಾಗೂ ಸಿಲಿಂಡರ್ ಬೆಲೆಯನ್ನು ಪದೇ ಪದೇ ಏರಿಕೆ ಮಾಡುತ್ತಾ ಜನಸಾಮಾನ್ಯರ ಮೇಲೆ ದೊಡ್ಡ ಹೊರೆಯನ್ನು ಹಾಕುತ್ತಿದೆ. 2014ರಲ್ಲಿ ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಬೆಲೆ ಹೆಚ್ಚಾಗಿತ್ತು. ಆಗ ಕಡಿಮೆ ಬೆಲೆಯಲ್ಲಿ ಪೆಟ್ರೋಲ್, ಡೀಸೆಲ್ ಅನ್ನು ಮಾರಾಟ ಮಾಡಲಾಗುತ್ತಿತ್ತು. ಆದರೆ ಇದೀಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಕಡಿಮೆ ಇದ್ದರೂ ದಿನೇ ದಿನೇ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಮಾಡಲಾಗುತ್ತಿದೆ. ಕೂಡಲೇ ಕೇಂದ್ರ ಬಿಜೆಪಿ ಸರ್ಕಾರ ಜನ ವಿರೋಧಿ ನೀತಿಯನ್ನು ನಿಲ್ಲಿಸಬೇಕು ಮತ್ತು ಬೆಲೆ ಏರಿಕೆ ಮಾಡಿರುವುದನ್ನು ಇಳಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರೊಡನೆ ಕಾಂಗ್ರೆಸ್ ಪಕ್ಷದಿಂದ ಉಗ್ರವಾದ ಜನಾಂದೋಲನವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. BJP!
ಬಿಜೆಪಿ ಡೌನ್ ಡೌನ್ 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 ಬಿಜೆಪಿ ರಸಗೊಬ್ಬರ ಸುತ್ತಿರುವ ರೈತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರಕ್ಕೆ ಪೆಟ್ರೋಲ್ ಡೀಸೆಲ್ ಏರಿಸುತ್ತಿರುವ ಕೇಂದ್ರ ಸರ್ಕಾರ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಸಿಲಿಂಡರ್ಗಳ ಬಗ್ಗೆ ರಾತ್ರಿ ಇಡೀ ರಾತ್ರಿ ಎಲ್ಲ ಸಿಲಿಂಡರ್ಗಳಿಗೆ ಸುಳ್ಳು ಹೇಳೋದು ಕೇಂದ್ರ ಮಂತ್ರಿಗಳಾಗ್ಲಿ ಪ್ರಧಾನ ಮಂತ್ರಿಗಳಾಗ್ಲಿ ಎಲ್ಲ PhD ಮಾಡ್ಯಾರ. ಆಗಲಾರದಂತೆ ತಡೆದು ನಿಯಂತ್ರಣ ಮಾಡಿ ಜನರಿಗೆ ಅನುಕೂಲ ಮಾಡಿರುವಂತಹದ್ದನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಬೇಕು. ನರೇಂದ್ರ ಮೋದಿಗೆ ಒಂದು ಎಚ್ಚರಿಕೆಯ ಸೂಚನೆಯನ್ನ ಕೊಡಬೇಕು ಮತ್ತು ಈ ದೇಶದ ಜನತೆ ಅನುಭವಿಸುತ್ತಿರುವಂತ ಕಷ್ಟದಲ್ಲಿ ನಾವು ಕೂಡ ಪಾಲ್ಗೊಳ್ಳಬೇಕು. ಅವರ ಜೊತೆಗೆ ನಾವು ಸೇರಿ ಈ ಭ್ರಷ್ಟ ಏನು ಜನವಿರೋಧಿ ಸರ್ಕಾರವನ್ನ ಕಿತ್ತೊಗೆಯುವ ನಿಟ್ಟಿನಲ್ಲಿ ನಮ್ಮ ಪ್ರಥಮ ಎಲ್ಲ ಗೊತ್ತಿರುವಂತೆ ಈ ದೇಶದಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿದಿರುವಂತ ನರೇಂದ್ರ ಮೋದಿ ಬಿಜೆಪಿಯವರು ಈ ದೇಶದ ಜನತೆಗೆ, ರೈತರಿಗೆ, ಕಾರ್ಮಿಕರಿಗೆ, ಅದರಲ್ಲೂ ವಿಶೇಷವಾಗಿ ಯುವಕರಿಗೆ ಸುಳ್ಳು ಹೇಳಿ ಸುಳ್ಳು ಭರವಸೆಗಳನ್ನು ನೀಡಿ ಅವರನ್ನು ಮೋಸ ಮಾಡಿ ಅವರ ಓಟನ್ನು ಕಿತ್ತುಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಕಳೆದ 3 ಲೋಕಸಭಾ ಚುನಾವಣೆಗಳಲ್ಲಿ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯ ಹೊಸ ಭರವಸೆಗಳನ್ನು, ಹೊಸ ಸುಳ್ಳುಗಳನ್ನು ಹೇಳಿ ಅವರನ್ನು ನಂಬಿಸಿ ಅವರ ಓಟನ್ನು ಪಡೆದು ಇವತ್ತು ಅಧಿಕಾರದಲ್ಲಿದ್ದಾರೆ. 2014ರಿಂದ ಇಲ್ಲಿವರೆಗೂ ಕೂಡ ದೇಶದ ಜನತೆಗೆ ಅವರು ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಬಿಜೆಪಿಯವರು ಕೊಟ್ಟಂತ ಭರವಸೆಗಳು ಒಂದೇ ಒಂದು ಭರವಸೆಯನ್ನು ಕೂಡ ಅವರು ಈಡೇರಿಸಲಿಕ್ಕೆ ಆಗಿಲ್ಲ. ಅವರು ಅಧಿಕಾರಕ್ಕೆ ಬರುವ ಮುಂಚೆ ಹೇಳಿದರು, ವಿದೇಶದಲ್ಲಿರುವಂತ ಕಪ್ಪು ಹಣವನ್ನ ಈ ದೇಶಕ್ಕೆ ವಾಪಸ್ ತರ್ತೇನೆ, ಅದು 3 ತಿಂಗಳಲ್ಲಿ. ನಮಗೆ ಅಧಿಕಾರ ಕೊಟ್ಟರೆ, ನಮ್ಮನ್ನು ಅಧಿಕಾರಕ್ಕೆ ತಂದರೆ ನಾವು ಅಧಿಕಾರದಿಂದ 3 ತಿಂಗಳಲ್ಲೇ ಆ ದುಡ್ಡನ್ನು ವಾಪಸ್ ತರ್ತೇವೆ. ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಒಂದು ಅಕೌಂಟಿಗೆ 15 ಲಕ್ಷ ರೂಪಾಯಿ ಹಾಕ್ತೇವೆ ಎನ್ನುವಂತ ಬಹುದೊಡ್ಡ ಸುಳ್ಳನ್ನ ಅಂದಿನ ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಸಾವಿರಾರು ಜನರ ಒಂದು ಸಭೆಯಲ್ಲಿ, ಪ್ರಚಾರ ಸಭೆಯಲ್ಲಿ ಹೇಳಿದರು. ಇವತ್ತು 3 ತಿಂಗಳಲ್ಲ, 3 ವರ್ಷಗಳು ಕಳೆದು ಒಂದೇ ಒಂದು ನಯ ಪೈಸೆ ಕೂಡ ವಿದೇಶದಿಂದ ಕಪ್ಪು ಹಣ ದೇಶಕ್ಕೆ ಬರಲಿಲ್ಲ. ಈ ದೇಶದ ನಾಗರಿಕರಿಗೆ ಯಾವುದೇ ಒಂದು ಅಕೌಂಟಿಗೆ 1 ರೂಪಾಯಿ ಕೂಡ ಹಾಕಿಲ್ಲ. ಇದು ಈ ದೇಶದ ಜನತೆಗೆ ಮೊದಲನೆಯ ದೊಡ್ಡ ಸುಳ್ಳು ಅಂತೇಳಿ ಈ ಸಂದರ್ಭದಲ್ಲಿ ಸಾಬೀತಾಗಿದೆ. ಜನರಿಗೆ ಮನವರಿಕೆಯಾಗಿದೆ. ಇನ್ನೂ ಮುಂದೆ ಹೋಗಿ ಹೇಳಿದರು, ನಾವು ಅಧಿಕಾರಕ್ಕೆ ಬಂದ್ರೆ ಈ ದೇಶದ ನಿರುದ್ಯೋಗಿ ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ನೀಡ್ತೇವೆ ಎನ್ನುವಂತ ಮಾತನ್ನು ಹೇಳಿದರು. ಕಾಂಗ್ರೆಸ್ ಮಾಧ್ಯಮ ವಕ್ತಾರ ಡಾಕ್ಟರ್ ರಜಾಕ್ ಉಸ್ತಾದ್ ಮಾತನಾಡಿ, ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು ಏಕಾಏಕಿ ಏರಿಕೆ ಮಾಡುವ ಮೂಲಕ ಜನರ ಜೀವನವನ್ನು ಹಾಳು ಮಾಡಲು ಹೊರಟಿರುವ ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರ ಅಸಮರ್ಥ ಸರ್ಕಾರವಾಗಿದ್ದು, ಬಿಜೆಪಿಗರಿಗೆ ಆಡಳಿತ ನಡೆಸುವ ನೈತಿಕತೆ ಇಲ್ಲ ಎಂದರು. ಒಂದೇ ದಿನಕ್ಕೆ 900 ರೂಪಾಯಿ ಹೆಚ್ಚು ಮಾಡಿರ್ತಕ್ಕಂಥ ಇತಿಹಾಸ ದೇಶದ ಇತಿಹಾಸದಲ್ಲಿ ಎಲ್ಲೂ ಕೂಡ ಇಲ್ಲ. ಅಂಥ ಉದಾಹರಣೆ ನಮ್ಮ ಮುಂದೆ ಕಾಣ್ತಾ ಇದೆ. ಕಳೆದ 6 ತಿಂಗಳಿಂದ ಹಂತವಾಗಿ ನಿರಂತರ ಬೆಲೆಯನ್ನ ಏರಿಸಿ ಇವತ್ತು ಜನರ ಜೀವನವನ್ನ ಹಾಳು ಮಾಡಿರ್ತಕ್ಕಂಥ ಉದಾಹರಣೆ ನಮ್ಮ ಮುಂದೆ ಇದೆ. ಇವತ್ತು ಬಹಳ ಜನ ಉದಾಹರಣೆಯನ್ನು ಹೇಳ್ತಾ ಇದ್ದಾರೆ, ಇಲ್ಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳಿ. ಆದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ $35ಗೆ ಒಂದು ಬ್ಯಾರೆಲ್ ಪೆಟ್ರೋಲ್ ಸಿಗುವಂತ ಸಂದರ್ಭದಲ್ಲಿ ನಮಗೆ ಕಡಿಮೆ ಮಾಡಿ 3 ರೂಪಾಯಿ ಲೀಟರ್ ಪೆಟ್ರೋಲ್ ಕೊಟ್ಟಿಲ್ಲ. ಇವತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ $135ಗೆ ಪೆಟ್ರೋಲ್ ಇದ್ದಾಗ ಕೂಡ ನಮ್ಮ ದೇಶದಲ್ಲಿ 65 ರೂಪಾಯಿಗೆ ಲೀಟರ್ ಪೆಟ್ರೋಲ್ ಅನ್ನ ಮಾರಿರ್ತಕ್ಕಂಥ ಉದಾಹರಣೆ ಇದೆ. ಬಡವರಿಗೆ ಅನುಕೂಲ ಆಗಲಿ ಅನ್ನುವಂತ ಹಿನ್ನೆಲೆಯಲ್ಲಿ 350ರಿಂದ 410 ರೂಪಾಯಿಗೆ ಒಂದು ಸಿಲಿಂಡರ್ನ ಕೊಡ್ತಕ್ಕಂಥ ವ್ಯವಸ್ಥೆ ಇದ್ದಂಥದ್ದು ಇವತ್ತು 1000 ರೂಪಾಯಿಗೆ ಆ ಸಿಲಿಂಡರ್ ಬಂದಿರತಕ್ಕಂಥದ್ದು. ಇದು ಇವತ್ತು ನಿನ್ನೆ ಒಂದು ನಿರ್ಧಾರ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು.
ಆ ಉಜ್ವಲ ಯೋಜನೆಯೊಳಗೆ ಏನು ಉಚಿತವಾಗಿ ಗ್ಯಾಸ್ ಕೊಟ್ಟಿದ್ರು, ಅವರಿಗೆ ವರ್ಷಕ್ಕೆ 4 ಸಿಲಿಂಡರ್ ಮಾತ್ರ ನಾವು ಕೊಡ್ತೇವೆ ಅಂತ. ಇನ್ನು ಉಳಿದಿದ್ದಿನ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಪ್ರಮುಖರಾದ ಮೊಹಮ್ಮದ್ ಶಾಲಂ, ಬಶೀರುದ್ದೀನ್, ಕೆ ಶಾಂತಪ್ಪ, ರುದ್ರಪ್ಪ ಅಂಗಡಿ, ಜಯವಂತರಪ್ಪ ತಂಗೆ, ಅಬ್ದುಲ್ ಕರೀಂ, ಜಿ ಶಿವಮೂರ್ತಿ, ಪವನ್ ಕಿಶೋರ್ ಪಾಟೀಲ್, ಕೆ ಅಸ್ಲಂ ಪಾಷಾ, ತಲಕಾಯಿ ಮಾರಪ್ಪ, ಅಮರೇಗೌಡ ಹಂಚಿನಾಳ್, ಶ್ರೀದೇವಿ ನಾಯಕ್, ರಾಣಿ ರಿಚರ್ಡ್, ಮಂಜುಳಾ ದಸ್ತಗಿರಿ ಸೇರಿದಂತೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು. ನಗರದ ವಿವಿಧೆಡೆ ಕೇಂದ್ರ ವಾಣಿಜ್ಯ ಇಲಾಖೆ ಜಂಟಿ ಕಾರ್ಯದರ್ಶಿ ಹಾಗೂ ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಕೇಂದ್ರ ಪ್ರಭಾರಿ ಅಧಿಕಾರಿ ಉಜ್ವಲ್ ಕುಮಾರ್ ಘೋಷ್ ಇವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಗರದ ಮಧ್ಯಭಾಗದಲ್ಲಿ ಇರುವ ಮಾವಿನಕೆರೆ ಅಭಿವೃದ್ಧಿ ಕಾಮಗಾರಿಯನ್ನು ಪರಿಶೀಲಿಸಿದ ಅವರು, ಮಾವಿನಕೆರೆ ಅಭಿವೃದ್ಧಿಗೆ ಕೈಗೊಂಡಿರುವ ಕಾಮಗಾರಿ, ಬಾಕಿ ಕಾಮಗಾರಿ ಹಾಗೂ ಕೆರೆಯ ಮಧ್ಯಭಾಗದಲ್ಲಿ ಖಾಸಗಿ ವ್ಯಕ್ತಿಗಳ ಜಮೀನು ಇರುವ ಕುರಿತು ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರರಿಂದ ಮಾಹಿತಿ ಪಡೆದರು. ಮಾವಿನಕೆರೆಗೆ ನಗರದ ಚರಂಡಿ ನೀರು ಸೇರದಂತೆ ಎಚ್ಚರ ವಹಿಸಲು ಸೂಚನೆ ನೀಡಿದರು. ರಿಮ್ಸ್ ಮತ್ತು ಒಪೆಕ್ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳೊಂದಿಗೆ ಸಮಾಲೋಚನೆ ನಡೆಸಿ ಆಸ್ಪತ್ರೆಯಲ್ಲಿ ದೊರೆಯುತ್ತಿರುವ ಸೌಲಭ್ಯಗಳ ಕಲುಷಿತ ತಲುಪಿರುವ ಕುರಿತು ಚರ್ಚಿಸಿದರು. ಆಸ್ಪತ್ರೆಯ ಸ್ವಚ್ಛತೆ, ವೈದ್ಯಕೀಯ ಸೌಲಭ್ಯ, ಸಿಬ್ಬಂದಿಗಳ ಹಾಜರಾತಿ ಕುರಿತು ಮಾಹಿತಿ ಪಡೆದರು. ಒಪೆಕ್ ಆಸ್ಪತ್ರೆಗೆ ಭೇಟಿ ನೀಡಿ ವಿಶೇಷ ಸೌಲಭ್ಯ, ವೈದ್ಯರ ಸೇವೆ ಕುರಿತು ಮಾಹಿತಿ ಪಡೆದರು. ರಿಮ್ಸ್ ನಿರ್ದೇಶಕ ಡಾಕ್ಟರ್ ರಮೇಶ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು, ಜುಬೇನ್ ಮೊಹಪಾತ್ರ ಸೇರಿದಂತೆ ಹಿರಿಯ ಅಧಿಕಾರಿಗಳು, ವೈದ್ಯರು ಇದ್ದರು. ನಂತರ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಹೊಸದಾಗಿ ಪ್ರಾರಂಭವಾದ ಅಕ್ಕ ಕೆಫೆಗೆ ಭೇಟಿ ನೀಡಿ ಸ್ವಸಹಾಯ ಗುಂಪಿನಿಂದ ನಿರ್ವಹಣೆ ಮಾಡುತ್ತಿರುವ ಮಹಿಳೆಯರೊಂದಿಗೆ ಸಮಾಲೋಚನೆ ನಡೆಸಿದರು. ಅಕ್ಕ ಕೆಫೆಯ ಉದ್ದೇಶ ಹಾಗೂ ಮಹಿಳೆಯರ ಸ್ವಾವಲಂಬನೆ ಇರುವ ಅವಕಾಶಗಳ ಕುರಿತು ಮಾಹಿತಿ ಪಡೆದರು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದು, ಡಾಕ್ಟರ್ ಟಿ ರೋಣಿ ಸೇರಿದಂತೆ ಇಲಾಖೆ ಅಧಿಕಾರಿಗಳು ಇದ್ದರು. ಮಠಮಾರಿ ಶ್ರೀ ವೀರಭದ್ರೇಶ್ವರ ಏತ ನೀರಾವರಿ ಯೋಜನೆಗೆ ಸಚಿವ ಸಂಪುಟ ಅಸ್ತು ನೀಡಿರುವುದು ಗ್ರಾಮೀಣ ಸಂಪೂರ್ಣ ನೀರಾವರಿ ಕನಸನ್ನು ನನಸಾಗಿಸುವ ಮಹತ್ವದ ಹೆಜ್ಜೆಯಾಗಿದೆ. 182 ಕೋಟಿ ರೂಪಾಯಿ ವೆಚ್ಚದ ಈ ಮಹತ್ವಾಕಾಂಕ್ಷಿ ಯೋಜನೆಯಿಂದ 16,000ದಿಂದ 20,000ಕ್ಕೂ ಹೆಚ್ಚು ಎಕರೆ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ದೊರೆಯಲಿದ್ದು, ಸಾವಿರಾರು ರೈತರ ಬದುಕಿನಲ್ಲಿ ಹೊಸ ಆಶಾಕಿರಣ ಮೂಡಲಿದೆ. ಈ ಐತಿಹಾಸಿಕ ಯೋಜನೆಗೆ ಸಚಿವ ಸಂಪುಟ ಅನುಮೋದನೆ ದೊರೆತ ಹಿನ್ನೆಲೆಯಲ್ಲಿ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಜನತೆಗೆ ಹಾಗೂ ವಿಶೇಷವಾಗಿ ಮಠಮಾರಿ ಗ್ರಾಮದ ಗ್ರಾಮಸ್ಥರು ಆತ್ಮೀಯವಾಗಿ ಭೇಟಿ ಮಾಡಿ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿ ಶುಭಾಶಯಗಳನ್ನು ತಿಳಿಸಿದರು. ರೈತ ಅಭಿವೃದ್ಧಿ, ಗ್ರಾಮೀಣ ಸಮೃದ್ಧಿ ಮತ್ತು ಶಾಶ್ವತ ನೀರಾವರಿ ಸೌಲಭ್ಯಗಳಿಗಾಗಿ ನನ್ನ ಪ್ರಯತ್ನಗಳು ಮುಂದುವರಿಯಲಿದೆ. ಈ ಯೋಜನೆಯ ಸಾಕಾರಗೊಳ್ಳಲು ಸಹಕರಿಸಿದ ರಾಜ್ಯ ಸರ್ಕಾರ, ಸಚಿವ ಸಂಪುಟ, ಸಹೋದ್ಯೋಗಿಗಳು ಹಾಗೂ ಎಲ್ಲ ಜನಪ್ರತಿನಿಧಿಗಳಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸಿದರು. ಈ ನೀರು ನಮಗೆ ಮಠಮಾರಿಯಲ್ಲಿ ತೊಂದರೆ ಆಗ್ತದೆ ಮತ್ತು ಫಲವತ್ತಾದಂತಹ ಭೂಮಿಯನ್ನ ಮಠಮಾರಿ ಗ್ರಾಮದಲ್ಲಿ ಇದೆ ಅಂತೇಳಿ ನಾವ್ಯಾರು ಕೂಡ ಇದರ ಲಿಫ್ಟ್ಗಳನ್ನು ಕೇಳಿರಲಿಲ್ಲ. ಆದರೆ ನನ್ನ ಕರ್ತವ್ಯ ಒಬ್ಬ ಶಾಸಕರಾದವರು ಈ ಜನರ ಅಪೇಕ್ಷೆಗಳು, ರೈತರ ಏನು ಭಾವನೆಗಳಾದ ಮತ್ತು ಜನರ ಏನು ಕಷ್ಟಗಳಾದ ಅದನ್ನೆಲ್ಲವನ್ನ ದಿನನಿತ್ಯ ನಾವು ರಾತ್ರಿ ಆಗಲ್ಲ ಅದನ್ನ ಸ್ಟಡಿ ಮಾಡಿದಾಗ ಏನು ಮಾಡಿದ್ರು ನಾವು ಜನರಿಗೆ ಉಪಯೋಗ ಆಗ್ತದೆ ಅಂತೇಳಿ ಅದ್ರ ಬಗ್ಗೆ ಯೋಚನೆಗಳನ್ನು ಮಾಡಿ ನಾನು ಇವತ್ತಿಲ್ಲ ಇದು ಶಾಶ್ವತವಾಗಿ ಇಲ್ಲಿ ಮಾಡ್ಬೇಕಂತೇಳಿ ನಾನು ಇದರಿಂದ ನೋಡ್ತಾ ಇದ್ದೀವಿ. ಯಾವುದು ಬಿಚ್ಚಲ್ಲಿಂದ ಅಲ್ಲಿ ಏನನ್ನ ಮಾಡ್ಬೇಕಂತ ಅಲ್ಲಿ ಸ್ಟೋರೇಜ್ ನೀರನ್ನು ಇರೋದಿಲ್ಲ ಅಂತೇಳಿ ಹೇಳಿದಾಗ ನಾನು ಒಂದು ದಿವಸ VNC ಅಣೆಕಟ್ಟಿಗೆ ಹೋಗಿದ್ದೆ, ಜೂಪುರ್ ಹತ್ರ. ಅಲ್ಲಿ ಒಂದು ಕಾಮಗಾರಿ ನಡೆಯುವಂಥ ಸಂದರ್ಭದಲ್ಲಿ ಅಣೆಕಟ್ಟದಲ್ಲಿ ಎಲ್ಲ ನದಿಯಲ್ಲಿ ನೀರಿರಲಿಲ್ಲ, ಅಲ್ಲಿ ಅಣೆಕಟ್ಟದಲ್ಲಿ ನೀರಿರುತ್ತೆ, ಎಲ್ಲ ಸ್ಟೋರೇಜ್ ನೀರಿರ್ತಾ. ಹೌದು, ಇಲ್ಲಿಂದ ಒಂದು ಲಿಫ್ಟ್ ಮಾಡಿದ್ರೆ ಆಯ್ತಲ್ಲ ನಾವು ಮಠಮಾರಿ ತನಕ ಅಂತೇಳಿ ನಾನು ಅವತ್ತು ಯೋಚನೆ ಮಾಡಿದೆ. ಆವತ್ತು ಯಾಕಂದ್ರೆ ಅಲ್ಲಿಂದ ಕುಡಿಯೋ ನೀರಿಗೂ ಒಂದು ಬೋರ್ಕಲ್ಲು ಕೆರೆಯನ್ನು ತುಂಬುವಂಥ ಯೋಜನೆ ಅಲ್ಲಿಂದ ಮಾಡಿ ಈ ಲಿಫ್ಟ್ ಇರಿಗೇಷನ್ ಕೂಡ ರೈತರಿಗೆ ನಾವು ಇಲ್ಲಿಂದ ಮಾಡಿದರೆ ಶಾಶ್ವತವಾಗಿ ನೀರಿರ್ತದ, ಅಣೆಕಟ್ಟಾದ, ಅಲ್ಲಿಂದ ಮಾಡೋಣ ಅಂತೇಳಿ ಯೋಚನೆ ಮಾಡಿ ಅವತ್ತೇ ನಾವು ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ರೆಡಿ ಮಾಡಿದಾಗ ಅದು ಸುಮಾರು 2-2.5 ವರ್ಷ ಆಯ್ತು. ಈಗ ಅದನ್ನು ಪ್ರಯತ್ನ ನಿರಂತರ ಮಾಡಿದರೆ ಮೊನ್ನೆ ಆಗಿ 182 ಕೋಟಿ 70 ಲಕ್ಷ ಸ್ಯಾಂಕ್ಷನ್ ಆಗಿ ಟೆಕ್ನಿಕಲ್ ಆಗಿ ಎಲ್ಲ ಆಯಿತು. ಈ ವಾರ ಒಂದು 15 ದಿನದಲ್ಲಿ ಈಗ ಟೆಂಡರ್ ಕಟ್ತಾ ಇದ್ವಿ. ಟೆಂಡರ್ ಕರೆದು ಇನ್ನು 1-1.5 ತಿಂಗಳಲ್ಲಿ ಅಡಿಗಲ್ಲನ್ನು ಮಾಡಿ ಶಂಕುಸ್ಥಾಪನೆಯನ್ನು ಮಾಡಿ ಅದನ್ನು ಈ ಅವಧಿ ಒಳಗಡೆ ಸಂಪೂರ್ಣವಾಗಿ ನೀರನ್ನು ಎಗರಿಸಿ ನಮ್ಮ ರೈತರಿಗೆ 102, 102A ಮತ್ತು ಆ ಕಾಲುವೆಗಳಿಂದ ಮುಖಾಂತರ ಎಲ್ಲ ಮತ್ತೆ ಕೆಳಭಾಗಕ್ಕೆ ಹೋಗೋಕ್ಕೆ ನೀರು ಅನುಕೂಲ ಆಗೋ ದೃಷ್ಟಿಯಿಂದ ಇವತ್ತು ಶಾಶ್ವತವಾಗಿ ಮಾಡ್ತಾ ಇದ್ವಿ. ಇದಾದರೆ ನಿಮ್ಮನ್ನು ಯಾರೂ ಹಿಡಿಯೋರಿಲ್ಲ, ತಿರುಗಿ ಶಾಶ್ವತವಾಗಿ ನಮ್ಮ ರೈತರನ್ನ ಯಾರು ಕೂಡ ಹಿಡಿಯೋರಿಲ್ಲ ಅಂತ ಒಂದು ಒಳ್ಳೆಯ ಇರಿಗೇಷನ್ ಅನ್ನು ಪ್ರಾಜೆಕ್ಟ್ ಮಾಡಿದ್ದೀವಿ. ಅದು ಸ್ಯಾಂಕ್ಷನ್ ಆಗಿದೆ. ಆದಷ್ಟು ಜಲ್ದಿ ಶೀಘ್ರದಲ್ಲಿ ಅದನ್ನು ಎಲ್ಲಿ ಬಿಡ್ತಾರೆ ಪಾಯಿಂಟ್ಗಳು ಎಲ್ಲಿ ಅಂತೇಳಿ ಅವ್ರ ಡಿಟೇಲ್ ಎಸ್ಟಿಮೇಟ್ಗಳಲ್ಲಿ ಹಿಡಿದು ಅಪ್ ಟು
ಪೂರ ಮುಗಿಯುವವರೆಗೆ ಪಾಪ ಕೆಲಸ ಮಾಡಿದ್ದಾರೆ. ಶಾಂತರಾಜ್ಗೆ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು. ಅಧಿಕಾರಿಗಳು ಸಹ ಯಾವತ್ತು ಬರೇ ನಾವು ಶಾಸಕರುಗಳು ಕೆಲಸ ಮಾಡಿದ್ರೆ ಆಗಲ್ಲ, ನಮ್ಮ ಅಧಿಕಾರಿಗಳು ಕೂಡ ನಮ್ಮ ಬೆನ್ನೆಲುಬಾಗಿ ನಿಂತು ಕೆಲಸವನ್ನು ಮಾಡಿದಾಗ ಒಂದು ಫೈಲಿನ ಯಾವುದನ್ನು ಆಫೀಸ್ನಾಗ ಮೂವ್ ಆಗ್ಬೇಕಾದ್ರೆ 3 ಸಲ ಅಡ್ಡಾಡ್ಬೇಕು ನೀವು. ಇದನ್ನ ವಿಪರೀತ ನನಗೆ ಅನಿಸಿ ಮಟ್ಟಿಗೆ ಒಂದು 50 ಸಾರಿ ಇದನ್ನ ರಿಜೆಕ್ಟ್ ಆಗಿ ಬಂದಿರ್ಬೋದು. ಟೆಕ್ನಿಕಲ್ ಇಲ್ಲ, ನಿಮಗೆ ನೀರಾವರಿ ಐತೆ, ಎಲ್ಲ ನೀರು ಇದಾವೆ ಹೆಂಗೆ ಅಂಬೋದು, ಮತ್ತೆ ಟೆಕ್ನಿಕಲ್ ಆಗಿ ಉಲ್ಟಾ ಹಾಕೋದು, ಮತ್ತೆ ನಾವು ಒಂದು ಹೋಗೋದು, ಈ ಟೈಪಿಗೆ ಅಡ್ಡಾಡಿ ಅದನ್ನು ಗುರಿ ಮುಟ್ಟುತ್ತಾರೆ ಬಿಡಲ್ಲ. ಯಾವುದನ್ನು ಹೇಳಿದ್ರೆ ಆ ರೀತಿಯಾಗಿ ಇವತ್ತು ಶಾಂತರಾಜ್ ಮತ್ತು ಎಲ್ಲರೂ ಕೂಡ ಅಧಿಕಾರಿಗಳು ಅದನ್ನು ಬೆನ್ನತ್ತಿ ಹಂಗೆ ಕೆಲಸ ನಾನು ಹೇಳಿದಂಗೆಲ್ಲ ಪಾಪ ಕೆಲಸ ಮಾಡಿದ್ದಾರೆ. ಇವತ್ತು ಸಕ್ಸಸ್ ಆಯಿತು. ನಮಗೆ ಟೆಂಡರ್ ಈ ವಾರದ ಒಳಗೆ 15 ದಿವಸ ಟೆಂಡರ್ ಆಗ್ತದೆ. ಒಳ್ಳೆಯ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಶಂಕುಸ್ಥಾಪನೆಯನ್ನು ಮಾಡೋಣ ಅಂತ ಕೂಡ ಸಹ ಹೇಳಿ ಇವತ್ತು ವೀರಭದ್ರೇಶ್ವರ ಹತ್ರ ನಾನು ಬಂದಂಗಲ್ಲ, ನಿಮಗೆ ಯಾರಿಗೆ ಹೇಳ್ತಿರ್ಲಿಲ್ಲ, ವೀರಭದ್ರೇಶ್ವರ ಹತ್ರ ನಾನು ಏನು ಕೇಳ್ತಿದ್ದಿಲ್ಲ, ಈ ವೀರಭದ್ರೇಶ್ವರ ನೀರಾವರಿ ಏತ ನೀರು ಮಾಡೋದು ನನಗಾಗಿ ನಾನು ಏನು ಕೇಳ್ತಿರ್ಲಿಲ್ಲ. ಎಲ್ಲಿ ಬಂದಾಗ ನಾನು ಮನುಷ್ಯನಾಗಿ ಕೇಳ್ಕೊಂಡು ಬರ್ತಿದ್ದೆ, ನೋಡಪ್ಪ ನಿನ್ನ ಹೆಸರಿಟ್ಟೀನಿ, ಈಗ ವೀರಭದ್ರೇಶ್ವರ ಏತ ನೀರಾವರಿಯೆಲ್ಲ ಈ ವರ್ಷಕ್ಕೆ ಟೆಂಡರ್ ಆಗೋದಕ್ಕೆ ನೀನು ಮಾಡ್ಬೇಕಂತೇಳಿ ಪ್ರತಿ ಸಲ ಗುಡಿಯಾಗಿ ಬಂದಾಗ ನಾನು ಕೇಳ್ಕೊಂಡು ಬರ್ತಿದ್ದೆ. ಅದಕ್ಕೂ ಕೂಡ ಧನ್ಯವಾದಗಳು. ಯಾಕಂದರೆ ಆ ದೇವರ ಆಶೀರ್ವಾದ ಇರೋದ್ರೆ ನಾವು ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಎಲೆ ಕೂಡ ಅಳ್ಳಾಡೋದಿಲ್ಲ. ಒಬ್ಬ ಭಗವಂತನ ಆಶೀರ್ವಾದ ಇಲ್ಲಾಂದ್ರೆ ಆಗಲ್ಲ. ಆ ದಿಟ್ಟಿನಲ್ಲಿ ಶಕ್ತಿ ಆದ್ರೆ ಅದು ಮಾಡಿಸಿದ್ದಾರೆ. ಹಾಗಾಗಿ ಇವತ್ತು ಪಂಚಮುಖಿ ಆಂಜನೇಯ ಸ್ವಾಮಿ ಆಗಿರ್ಬೋದು, ನಮ್ಮ ಕ್ಷೇತ್ರದಲ್ಲಿ ಬಹಳ ಪ್ರಸಿದ್ಧವಾದ ದೇವಸ್ಥಾನಗಳಿದೆ. ಸುಗರೇಶ್ವರ ಇರ್ಬೋದು, ಹುಲಿಗೆಮ್ಮ ಇರ್ಬೋದು, ಎಲ್ಲ ಒಳ್ಳೆ ಕ್ಷೇತ್ರಗಳಲ್ಲಿ ಪ್ರಸಿದ್ಧವಾದ ಮತ್ತು ಟೂರಿಸಂ ಆದಂಥ ಕ್ಷೇತ್ರ ಇದೆ. ಅದಕ್ಕೂ ಕೂಡ ಒತ್ತು ಕೊಡ್ತಾ ಇದ್ದೀರಿ. ಆ ದಿಟ್ಟಿನಲ್ಲಿ ಇವತ್ತು ಬಂದು ತಾವು ಸನ್ಮಾನಿಸಿದ್ರಿ. ಖಂಡಿತವಾಗಿ ನನ್ನ ಸೇವೆ ನಮ್ಮ ಜನರಿಗೋಸ್ಕರ ಮುಡುಪಾಗಿಟ್ಟಿದ್ದೀರಿ. ಈಗ ಜಾಹೀರಾತು. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ, ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಶ್ರೀ ನಂದಮುರಿ ಬಾಲಕೃಷ್ಣ ಜನಪ್ರಿಯ ಶಾಸಕರು, ಹಿಂದೂಪರ ಕ್ಷೇತ್ರ, ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆಶಾಪುರ ರಸ್ತೆಯಲ್ಲಿರುವ ಲಲಿತಾ ರುದ್ರಾಶ್ರಮದಲ್ಲಿ ಸಂಜೆ 6 ಗಂಟೆಗೆ ಶ್ರೀ ನಂದಮುರಿ ಬಾಲಕೃಷ್ಣ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತದೆ ಮತ್ತು ಅನ್ನಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ. ಶುಭ ಕೋರುತ್ತಿರುವವರು ಕಾಶಿ NBK ನಗರ ಅಧ್ಯಕ್ಷರು, NBK ಅಭಿಮಾನಿ ಬಳಗ ರಾಯಚೂರು. ಮಂಚಾಲ ಭೀಮಯ್ಯ ಅಧ್ಯಕ್ಷರು, ಶ್ರೀ 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 ಮಾದರ ಚೆನ್ನಯ್ಯ ಸೇವಾ ಸಮಿತಿ ರಾಯಚೂರು ನಗರ. ಡಾಕ್ಟರ್ S ಶಿವರಾಜ್ ಪಾಟೀಲ್ NBK ಮತ್ತು NTR ಅಭಿಮಾನಿ ಬಳಗ ಹಾಗೂ ಸಾಯಿ ಶಿವ ಸೇವಾ ಸಂಸ್ಥೆ ರಾಯಚೂರು. ಶ್ರೀ ನಂದಮುರಿ ಬಾಲಕೃಷ್ಣ ಜನಪ್ರಿಯ ಶಾಸಕರು, ಹಿಂದೂಪರ ಕ್ಷೇತ್ರ, ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆಶಾಪುರ ರಸ್ತೆಯಲ್ಲಿರುವ ಲಲಿತಾ ರುದ್ರಾಶ್ರಮದಲ್ಲಿ ಸಂಜೆ 6 ಗಂಟೆಗೆ ಶ್ರೀ ನಂದಮುರಿ ಬಾಲಕೃಷ್ಣ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತದೆ ಮತ್ತು ಅನ್ನಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ. ಶುಭ ಕೋರುತ್ತಿರುವವರು ಕಾಶಿ NBK ನಗರ ಅಧ್ಯಕ್ಷರು, NBK ಅಭಿಮಾನಿ ಬಳಗ ರಾಯಚೂರು. ಮಂಚಾಲ ಭೀಮಯ್ಯ ಅಧ್ಯಕ್ಷರು, ಶ್ರೀ 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 ಮಾದರ ಚೆನ್ನಯ್ಯ ಸೇವಾ ಸಮಿತಿ ರಾಯಚೂರು ನಗರ. ಡಾಕ್ಟರ್ S ಶಿವರಾಜ್ ಪಾಟೀಲ್ NBK ಮತ್ತು NTR ಅಭಿಮಾನಿ ಬಳಗ ಹಾಗೂ ಸಾಯಿ ಶಿವ ಸೇವಾ ಸಂಸ್ಥೆ ರಾಯಚೂರು. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ
ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೇಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ, ನುರಿತ ಅನುಭವಿ ಉಪನ್ಯಾಸಕರ ವೃಂದ. ಪ್ರತಿ ತಿಂಗಳು ಪ್ರತಿ ವಿಷಯ ಕುರಿತು ಪರೀಕ್ಷೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಪಾಠ ಬೋಧನೆ ನೀಡಲಾಗುವುದು. ಪ್ರತಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಗಳಿಸಲು ಸೂಕ್ತ ಮಾರ್ಗದರ್ಶನ. ಪ್ರತಿಭಾವಂತ ಬಡ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕವನ್ನು ಸುಲಭ ಕಂತುಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗುವುದು. ವಿದ್ಯಾರ್ಥಿಗಳ ಕಲಿಕೆಗೆ ನೈಸರ್ಗಿಕ ಮತ್ತು ಪ್ರಶಾಂತವಾದ ವಾತಾವರಣ, ವಿಶಾಲವಾದ ಆಟದ ಮೈದಾನ ಹಾಗೂ ಮೂಲ ಸೌಕರ್ಯಗಳು. ಕಾಲೇಜಿನ ಹತ್ತಿರದಲ್ಲಿ ಸರ್ಕಾರಿ ಬಾಲಕಿಯರ ವಸತಿ ನಿಲಯದ ವ್ಯವಸ್ಥೆ ಇರುತ್ತದೆ. ವಿದ್ಯಾರ್ಥಿನಿಯರ ಗುರಿ ಸಾಧನೆಗೆ ಫೌಂಡೇಶನ್ ಕೋರ್ಸ್ ನೀಡಲಾಗುವುದು. ಕಾಲೇಜು ರಾಯಚೂರು ನಗರ ಹೃದಯ ಭಾಗದಲ್ಲಿ ಇದ್ದು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೆಳಗಿನ ತರಗತಿಗಳು. ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ವಾರ್ಷಿಕ ಪರೀಕ್ಷೆಯ ಸಿದ್ಧತೆಗಾಗಿ ತಜ್ಞರಿಂದ ವಿಶೇಷ ಕಾರ್ಯಾಗಾರ. ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಕಿರು ಪ್ರವಾಸ ಏರ್ಪಡಿಸಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ R 9845189626 79753899626. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಚುಕ್ಕಿ ಪ್ರತಿಷ್ಠಾನ ಸಿರವಾರ ವತಿಯಿಂದ ಉಮಾಪತಿ ಚುಕ್ಕಿಯವರ 50ನೇ ವರ್ಷ ಸುವರ್ಣ ಸ್ಮರಣೋತ್ಸವ ಹಾಗೂ ಬಸವ ತತ್ವ ಚಿಂತನಾಗೋಷ್ಠಿಯನ್ನು ಜೂನ್ 11ರಂದು ಸಿರವಾರದ ಚುಕ್ಕಿ ರುದ್ರಮ್ಮ ಉಮಾಪತಿಪ್ಪ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ 9 ರಿಂದ ಸಂಜೆ 6 ಗಂಟೆಯವರೆಗೆ ಆಯೋಜಿಸಲಾಗಿದೆ ಎಂದು ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷ ಚುಕ್ಕಿ ಸುಗಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ 8:30ಕ್ಕೆ ಶ್ರೀ ಬಸವಾದಿ ಶರಣರ ಪೂಜೆ ನಂತರ ದಾವಣಗೆರೆ ಬಸವ ಕಲಾ ಬಳಗದಿಂದ ವಚನ ಭಜನೆಯೊಂದಿಗೆ ಶ್ರೀ ವಿಶ್ವಗುರು ಬಸವಣ್ಣನವರ ಭಾವಚಿತ್ರದ ಮೆರವಣಿಗೆ ನಡೆಯಲಿದೆ. ಬೆಳಿಗ್ಗೆ 9:30ಕ್ಕೆ ಷಟ್ಸ್ಥಲ ಧ್ವಜಾರೋಹಣ ನೆರವೇರಿಸಲಾಗುತ್ತದೆ. ನಂತರ ಶರಣಪ್ಪ ಗೋನಾ ತಂಡದಿಂದ ವಚನ ಗಾಯನ ನಡೆಯಲಿದೆ. ಬೆಳಗ್ಗೆ 10:30ಕ್ಕೆ ಬಸವ ತತ್ವ ಚಿಂತನಾಗೋಷ್ಠಿ ನಡೆಯಲಿದ್ದು
ವಿಷಪೂರಿತ ಸನ್ನಿವೇಶದಲ್ಲಿ ಬಸವತತ್ವ ಅವಶ್ಯಕತೆ, ಬಸವತತ್ವ ಮುಟ್ಟಿಸುವಲ್ಲಿ ಸಫಲತೆ, ವಿಫಲತೆ, ಮುಂದಿನ ನಡೆಯ ಕುರಿತು ಸಂವಾದ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮವನ್ನು ಮಾಜಿ ಸಚಿವ ಎನ್.ಎಸ್. ಬೋಸರಾಜ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಆಳಂದ ಶ್ರೀ ಜಗದ್ಗುರು ತುಂಟದ ಸಿದ್ದೇಶ್ವರ ಅನುಭವ ಮಂಟಪದ ಶ್ರೀ ವಿಶ್ವನಾಥ ಕೋರಣೇಶ್ವರ ಸ್ವಾಮೀಜಿ ವಹಿಸಲಿದ್ದಾರೆ. ಅತಿಥಿಗಳಾಗಿ ಮಾನ್ವಿ ಶಾಸಕ ಹಂಪಯ್ಯ ನಾಯಕ್ ಸಾಹುಕಾರ್, ಸಂಸದ ಜಿ. ಕುಮಾರ್ ನಾಯಕ್, ಬೀದರ್ ಜಾಗತಿಕ ಮಹಾ ಸಭಾದ ಜಿಲ್ಲಾ ಅಧ್ಯಕ್ಷ ಬಸವರಾಜ್ ದನ್ನೂರು, ಡಾಕ್ಟರ್ ಜೆ.ಎಸ್. ಪಾಟೀಲ್, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಜ್ಯೋತಿ ಅಕ್ಕ, ರಾಯಚೂರು ಬಸವ ಕೇಂದ್ರ ಅಧ್ಯಕ್ಷ ರಾಚನಗೌಡ ಕೋಳೂರು, ವೀರಶೈವ ಸಮಾಜದ ಅಧ್ಯಕ್ಷ ಶರಣಭೂಪಾಲ್ ನಾಡಗೌಡ, ಜಾಗೀರ್ ಜಾಡಲದಿನ್ನಿ ನೀಲಂಬಿಕಾ ಯೋಗಾಶ್ರಮದ ಶ್ರೀ ವೀರಭದ್ರಯ್ಯ ಸ್ವಾಮಿ, ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಮಹಾಂತೇಶ್ ನವಲ್ಕಲ್, ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ, ಬಸವ ಕೇಂದ್ರ ಕಾರ್ಯದರ್ಶಿ ಮಹಾಜನ್ ಶೆಟ್ಟಿ, ಎಪಿಎಂಸಿ ಮಾಜಿ ಅಧ್ಯಕ್ಷ ಕೆ. ಶಾಂತಪ್ಪ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಅಮರೇಶ ನುಗ್ಡೋಣಿ ಇವರಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಎಂದರು. ಸಂಜೆ 6 ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದ್ದು, ನವಲಕಲ್ ಬೃಹನ್ಮಠದ ಶ್ರೀ ಅಭಿನವ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಬೆಳಗಾವಿ ಬಸವ ಬೆಳವಿ ಶ್ರೀ ಶರಣಬಸವ ದೇವರ ಸಮ್ಮುಖದಲ್ಲಿ ನಡೆಯಲಿದೆ. ಅಧ್ಯಕ್ಷತೆಯನ್ನು ಚುಕ್ಕಿ ಸೂಗಪ್ಪ ವಹಿಸಿಕೊಳ್ಳಲಿದ್ದಾರೆ. ಅತಿಥಿಗಳಾಗಿ ಭದ್ರಾವತಿಯ ಬಸವಾಂಬಿಕಾ ಬಸವರಾಜ್, ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ಎಚ್.ಎಂ. ರೇಣುಕಾ ಪ್ರಸನ್ನ, ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಟ್ಟದೂರು, ಎನ್. ಗಿರಿಜಾ ಶಂಕರ್, ಮಹಾಂತೇಶ್ ಪಾಟೀಲ್ ಅತನೂರು, ಜೆ. ಶರಣಪ್ಪ ಗೌಡ, ಜೆ.ಸಿ. ಪಾಟೀಲ್, ಡಾಕ್ಟರ್ ಪರಮೇಶ್ವರ್ ಸಾಲಿಮಠ್ ಭಾಗವಹಿಸಲಿದ್ದಾರೆ. 2026-27ನೇ ಸಾಲಿನ ಕೃತಿ ಪ್ರಶಸ್ತಿಗೆ ಕಲಬುರಗಿಯ ಡಾಕ್ಟರ್ ಎಚ್.ಟಿ. ಪೋತೆಯವರ ಮಹಾಯಾನ ಮತ್ತು ಸಿಂಧನೂರಿನ ಪ್ರಹ್ಲಾದ ಗುಡಿ ಇವರ ನಾಕಂಡ ನಮ್ಮವರು ಕೃತಿಗಳಿಗೆ ಪ್ರಶಸ್ತಿ ನೀಡಲಾಗುತ್ತದೆ ಎಂದರು. ಡಾಕ್ಟರ್ ಪರಮೇಶ್ವರಪ್ಪ ಸಾಲಿಮಠ್ ಮಾತನಾಡಿ, ಕಳೆದ 50 ವರ್ಷಗಳಿಂದ ಚುಕ್ಕಿ ಪ್ರತಿಷ್ಠಾನದಿಂದ ಸ್ಮರಣೋತ್ಸವ, ಬಸವ ತತ್ವ ಚಿಂತನ ಗೋಷ್ಠಿ ನಿರಂತರವಾಗಿ ನಡೆಸಿಕೊಂಡು ಬರಲಾಗುತ್ತಿದೆ. ಈ ಬಾರಿ 2 ಕೃತಿಗಳಿಗೆ ಪ್ರಶಸ್ತಿ ನೀಡಲಾಗುತ್ತಿದೆ ಎಂದರು. ಚುಕ್ಕಿ ಪ್ರತಿಷ್ಠಾನ ಸಿರುವಾರ ಲಿಂಗೈಕ್ಯ ಪೂಜ್ಯ ತಂದೆಯವರಾದಂಥ ಶ್ರೀ ಗಣಪತಿ ಚುಕ್ಕಿಯವರ 50ನೇ ಸುವರ್ಣ ಪುಣ್ಯ ಸ್ಮರಣೋತ್ಸವ ಹಾಗೂ ಬಸವತತ್ವ ಚಿಂತನ ಗೋಷ್ಠಿಯ ಕಾರ್ಯಕ್ರಮ ದಿನಾಂಕ 11/6/2026 ರಂದು ಗುರುವಾರ ಸಮಯ ಬೆಳಿಗ್ಗೆ 9ರಿಂದ ಸಾಯಂಕಾಲ 9ರವರೆಗೆ ಈ ಕಾರ್ಯಕ್ರಮ ಸಿರುವಾರದಲ್ಲಿ ಜರುಗಲಿದೆ. ಚುಕ್ಕಿ ಪ್ರತಿಷ್ಠಾನ ಸಿರುವಾರ್ ಕಳೆದ 50 ವರ್ಷಗಳಿಂದ ಬಸವತತ್ವ ಚಿಂತನಗೋಷ್ಠಿ, ಸಂಗೀತ ಕೃತಿಗಳಿಗೆ ಪ್ರಶಸ್ತಿ ಪುರಸ್ಕಾರ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಆಚರಿಸಿಕೊಂಡು ಬಂದಿದೆ. ಈ ವರ್ಷ ದಿನಾಂಕ 11/6/2026 ಗುರುವಾರದಂದು ಸುವರ್ಣ ಸಂಭ್ರಮ ಇರುವುದರಿಂದ ದಿನವಿಡೀ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮ ಬಸವಾದಿ ಶರಣರ ಪೂಜೆ ಬೆಳಿಗ್ಗೆ 8:30ರಿಂದ, ಈಶ್ವರ ದೇವಸ್ಥಾನದಿಂದ ಚುಕ್ಕಿ ರುದ್ರಮ ಉಮಾಪತಿಯಪ್ಪ ಕಲ್ಯಾಣ ಮಂಟಪದವರೆಗೆ ದಾವಣಗೆರೆ ಬಸವ ಕಲಾ ಬಳಗದಿಂದ ವಚನ ಭಜನೆಯೊಂದಿಗೆ ಸಹಸ್ರತ ನಾಯಕ ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಮೆರವಣಿಗೆ ಜರುಗಲಿದೆ. 9:30ಕ್ಕೆ ಷಟಸ್ಥಲ ಧ್ವಜಾರೋಹಣ ಕಲ್ಯಾಣ ಮಂಟಪದಲ್ಲಿ ಜರುಗಲಿದೆ. ಬಸವತತ್ವ ಚಿಂತನಗೋಷ್ಠಿಯ ಕಾರ್ಯಕ್ರಮ ಉದ್ಘಾಟನೆ, ವಿಷಯ ಸಂವಾದ, ವಿಷಪೂರಿತ ಸನ್ನಿವೇಶದಲ್ಲಿ ಬಸವತತ್ವದ ಅವಶ್ಯಕತೆ, ಮಠಾಧೀಶರು ಪ್ರಚಾರಕರು ಬಸವತತ್ವ ಮುಟ್ಟಿಸುವಲ್ಲಿ ಸಫಲರಾಗಿದ್ದಾರೆಯೇ, ವಿಫಲರಾಗಿದ್ದಾರೆಯೇ ಹಾಗೂ ಮುಂದಿನ ನಡೆಯೇನು ಎಂಬ ಬಸವತತ್ವ ಸಂವಾದ ಕಾರ್ಯಕ್ರಮ ನಡೀತಾ ಇದೆ. ದಿವ್ಯ ಸಾನ್ನಿಧ್ಯವನ್ನು ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣ ಉದ್ಘಾಟಕರಾಗಿ ಶರಣಶ್ರೀ ಎನ್.ಎಸ್. ಬೋಸರಾಜ್ ಅವರು ಆಗಮಿಸುವರು ಮತ್ತು ಅಧ್ಯಕ್ಷತೆಯನ್ನು ವಿಶ್ವರಾಜ್ಯ ಕರುಣೇಶ್ವರ ಸ್ವಾಮಿಗಳು, ಜಗದ್ಗುರು ತೋಂಟದ ಸಿದ್ಧಲಿಂಗ ಅನುಭವ ಮಂಟಪ ಆಳಂದ ಇವರು ವಹಿಸಲಿದ್ದಾರೆ. ಎಲ್ಲ ರಾಜಕಾರಣಿಗಳು ಭಾಗವಹಿಸಲಿದ್ದಾರೆ. ಶರಣಶ್ರೀ ಬಸವರಾಜ್ ದನ್ನೂರು ಅಧ್ಯಕ್ಷರು, ಜಾಗತಿಕ ಮಹಾಸಭಾ ಬೀದರ್ ಇವರು ಮತ್ತು ಜೆ.ಎಸ್. ಪಾಟೀಲ್ ಖ್ಯಾತ ಶರಣ ಚಿಂತಕರು, ಶರಣಶ್ರೀ ಜ್ಯೋತಿ ಅಕ್ಕನವರು ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಸಿರುವಾರ್ ಇವರೆಲ್ಲರೂ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ವಿಮರ್ಶಕರು ಮತ್ತು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದಂಥ ದಡ ಸೇರಿಸು ತಂದೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದಂಥ ಡಾಕ್ಟರ್ ಅಮರೇಶ್ ನುಗುಡೋಣಿ ಇವರಿಗೆ ಚುಕ್ಕಿ ಪ್ರತಿಷ್ಠಾನದಿಂದ ವಿಶೇಷ ಸನ್ಮಾನವನ್ನು ಮಾಡಲಾಗುವುದು. ಸಮಾರೋಪ ಸಮಾರಂಭ ವಿಶ್ವಗುರು ಬಸವಣ್ಣನವರು ಸಾನ್ನಿಧ್ಯ, ಸಮ್ಮುಖ ಶ್ರೀ ಷಟಸ್ಥಲ ಅಭಿನವ
ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ಬ್ರಹ್ಮನ್ ಮಠ ನವಲ್ಕಲ್ ಇವರು ವಹಿಸಲಿದ್ದಾರೆ. ಪೂಜ್ಯ ಶ್ರೀ ಶರಣಬಸವ ದೇವರು ಬಸವ ದಳವಿ ಮಠ ಬೆಳಗಾವಿ ಇವರು ಕೂಡ ಭಾಗವಹಿಸಲಿದ್ದಾರೆ. ಅತಿಥಿಗಳಾಗಿ ಶ್ರೀ ಬಸವಾಂಬೆ ಬಸವರಾಜಪ್ಪ ಭದ್ರಾವತಿ ಶರಣರು ಚಿಂತಕರು ಭದ್ರಾವತಿಯಿಂದ ಬರಲಿದ್ದಾರೆ. ಈ ಸಂದರ್ಭದಲ್ಲಿ ಶಿವಾನಂದ್ ಚುಕ್ಕಿ, ಮಲ್ಲಿಕಾರ್ಜುನ ಅಳ್ಳೂರು ಇದ್ದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರೊಫೆಸರ್ ವಿ ಕೃಷ್ಣಪ್ಪ ಅವರ 88ನೇ ಜನ್ಮದಿನವನ್ನು ಶೋಷಿತ ಸಮುದಾಯ ಐಕ್ಯತಾ ದಿನವನ್ನಾಗಿ ಆಚರಣೆ ಮಾಡಲಾಯಿತು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಬಳಿಕ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಜನ್ಮದಿನವನ್ನು ಆಚರಿಸಲಾಯಿತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಕೃಷ್ಣಪ್ಪನವರ 88ನೇ ಜಯಂತ್ಯೋತ್ಸವಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಕಲಬುರಗಿ ವಿಭಾಗೀಯ ಸಂಘಟನಾ ಸಂಚಾಲಕ. ಉತ್ತರ ದಶಕದಲ್ಲಿ ಹಳ್ಳಿ ಹೋಗಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನು ಹುಟ್ಟುಹಾಕಿದಂಥ ಮಹಾಚೇತನ. ಆತನ ಒಂದು ಜಯಂತಿಯನ್ನು ಮಾಡುವ ಉದ್ದೇಶ ಏನಂತಂದ್ರೆ ಈ ಕರ್ನಾಟಕದಲ್ಲಿ ದಲಿತರ ಮತ್ತು ಶೋಷಿತರ ದನಿಯಾಗಿ ಎಲ್ಲರಿಗೆ ಪ್ರಜ್ಞೆಯನ್ನು ಭರಿಸಿದಂಥ ಮಹಾನ್ ಚೇತನ. ಮುಂದಿನ ಪೀಳಿಗೆ ಆತನು ಮಾಡಿದಂಥ ಹೋರಾಟ ನೆನಪಿರಲೆಂಬ ಸಲುವಾಗಿ ಈ ಒಂದು ಜಯಂತಿ ಮಾಡ್ತಾ ಆತ ಏನು ಮಾಡಿದಿಂದ ಆತನ ಹೋರಾಟಗಳನ್ನು ನೆನಪಿಸುತ್ತಾ ಜನರಿಗೆ ಮನವರಿಕೆ ಮಾಡಿ ಮುಂದಿನ ಪೀಳಿಗೆ ತಿಳುವಳಿಕೆ ಬಾಬಾ ಸಾಹೇಬರ ಒಂದು ಕಂಡಂಥ ಭವ್ಯ ಭಾರತವನ್ನು ಸಮಾನತೆಯನ್ನು ಅದನ್ನು ಮುಂದೆ ಸಾರಿದಂಥ ಬಿ ಕೃಷ್ಣಪ್ಪನವರು ಅವರ ಒಂದು ಜಯಂತಿ ನಾವು ಎಲ್ಲ ಕಡೆಗೆ ಆಚರಣೆ ಮಾಡಿ ಆತನ ಒಂದು ನೆನಪನ್ನು ಸತತ ದಲಿತರ ಪ್ರತಿಯೊಂದು ರಾಜ್ಯದ ಮೂಲೆಯಲ್ಲಿ ಸಾರಬೇಕೆಂಬ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಪ್ರಧಾನ ಸಂಚಾಲಕರಾಗಿ ನಮ್ಮನ್ನು ಮೊನ್ನೆ ನೂತನವಾಗಿ ನಾನು ಆಯ್ಕೆ ಮಾಡಿದ್ದಾರೆ. ಅದು ಏನಪ್ಪ ಅಂದರೆ ಈಗ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪರ ಜಯಂತಿ ಇದೆ. ಅದಕ್ಕೋಸ್ಕರ ನಾವೆಲ್ಲರೂ ಎಲ್ಲ ಸಂಘಟನೆ ಸೇರಿ ಇದನ್ನು ಆಚರಣೆ ಮಾಡ್ತಾ ಇದ್ದೇವೆ. ಯಾಕಂದರೆ ಮುಂದಿನ ದಿನಮಾನಗಳಲ್ಲಿ ಬಡವರ ಚಳುವಳಿ ಎಂಬುದು ಯಾಕಂದರೆ ಸಂಘಟನೆ ಫಸ್ಟ್ ಮೊದಲನೇದಾಗಿ ಹುಟ್ಟು ಹಾಕಿರ್ತಕ್ಕಂಥವ್ರು ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು. ಈಗ ಯಾಕಂದರೆ ಎಲ್ಲ ನೂರಾರು ಸಂಘಟನೆ ಬಂದಿದ್ದಾವೆ. ಆದರೆ ದಲಿತರಿಗೆ ಮಾತ್ರ ಏನು ಈವರೆಗೆ ಏನೂ ಆಗಿಲ್ಲ. ಎಲ್ಲರೂ ಬಡವರಾಗಿದ್ದಾರೆ, ಇನ್ನು ಗುಡಿಸಲಲ್ಲೇ ಜೀವನ ಮಾಡ್ತಿದ್ದಾರೆ. ಅದು ಯಾಕಂದರೆ ಅದು ಆಸೆ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪರವರು ಆಸೆ ನೆರವೇರಬೇಕು. ಅದಕ್ಕೋಸ್ಕರ ಈ ಸಂಘಟನೆಯನ್ನು ಇವತ್ತು ಜಯಂತಿ. ಈ ಸಂದರ್ಭದಲ್ಲಿ ಕಲಬುರಗಿಯ ಸಂಘಟನಾ ಸಂಚಾಲಕ ಚಿನ್ನಪ್ಪ ಹೆಡ್ಗಿನಾಳ, ಜಿಲ್ಲಾಧ್ಯಕ್ಷ ಜೆಕೆ ಆಂಜನೇಯ, ಮಂಜು ಗುಡಿಹಾಳ, ಗೋವಿಂದ್ ಗಟ್ಟು, ಜಾನ್ ರಾಜ್, ಬಸವರಾಜ್, ಸಂಗಮೇಶ್, ಸಹದೇವ್, ಭಾಸ್ಕರ್ ಸೇರಿದಂತೆ ಅನೇಕರು ಇದ್ದರು. ರಾಯಚೂರಿನ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯಿಂದ 2026 ಮೇ ಮತ್ತು ಜೂನ್ ಮಾಹೆ ಪಡಿತರ ಧಾನ್ಯಗಳನ್ನು ವಿತರಣೆ ಮಾಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿಗಳಾದ ಪೂವಿತಾ ಎಸ್ ಅವರು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆಯಡಿ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಲು ಸರ್ಕಾರವು ನಿರ್ದೇಶಿಸಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಮಾರ್ಗಸೂಚಿಯಂತೆ ಏಕಸದಸ್ಯ, ದ್ವಿಸದಸ್ಯ ಮತ್ತು ತ್ರಿಸದಸ್ಯ ಫಲಾನುಭವಿಗಳಿಂದ ಎಎವೈ ಪಡಿತರ ಚೀಟಿಗಳನ್ನು ಹೊರತುಪಡಿಸಿ 4 ಮತ್ತು 4ಕ್ಕಿಂತ ಹೆಚ್ಚಿನ ಸದಸ್ಯರುಳ್ಳ ಕೇಂದ್ರ ಹಾಗೂ ರಾಜ್ಯ ವ್ಯಾಪ್ತಿಯ ಅಂತ್ಯೋದಯ, ಎಎವೈ ಮತ್ತು ಪಿಎಚ್ಎಚ್ ಬಿಪಿಎಲ್ ಪಡಿತರ ಚೀಟಿಯಲ್ಲಿನ ಪ್ರತಿ ಫಲಾನುಭವಿಗೆ 2026ರ ಮೇ ಮಾಹೆ 5 ಕೆಜಿ ಮತ್ತು 2026ರ ಜೂನ್ ಮಾಹೆ 5 ಕೆಜಿ ಅಕ್ಕಿ, ಹೀಗೆ ಒಟ್ಟು 10 ಕೆಜಿ ಅಕ್ಕಿಯನ್ನು ಉಚಿತವಾಗಿ ವಿತರಿಸಲಾಗುವುದು. ಪಡಿತರ ಚೀಟಿದಾರರು ಪಡಿತರ ಪಡೆಯುವ ಸಮಯದಲ್ಲಿ ಒಂದೇ ಬಾರಿ ಬಯೋಮೆಟ್ರಿಕ್ ನೀಡುವುದು ಮತ್ತು ಅನ್ನ ಸುವಿಧಾ ಯೋಜನೆಯ ಪಡಿತರ ಫಲಾನುಭವಿಗಳು 2026ರ ಜೂನ್ ಮಾಹೆಯಲ್ಲಿ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿ ಒಂದು ಬಾರಿ ಬಯೋಮೆಟ್ರಿಕ್ ನೀಡಿ ಪಡಿತರವನ್ನು ಪಡೆದುಕೊಳ್ಳಬಹುದಾಗಿದೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ. ಜನರ ಮೇಲೆ ಹೊರೆ ಹಾಕುವ ಕೇಂದ್ರ ಸರ್ಕಾರ ಕಿತ್ತೊಗೆಯಲು ಜನಾಂದೋಲನವಾಗಲಿ. ಎ ವಸಂತಕುಮಾರ್. ಮಾವಿನಕೆರೆ, ಒಪೆಕ್, ರಿಮ್ಸ್ ಸೇರಿದಂತೆ ವಿವಿಧೆಡೆ ಕೇಂದ್ರ ಜಂಟಿ ಕಾರ್ಯದರ್ಶಿ ಉಜ್ವಲ್ ಘೋಷ್ ಭೇಟಿ ಪರಿಶೀಲನೆ. ಮಠಮಾರಿ ಶ್ರೀ ವೀರಭದ್ರೇಶ್ವರ ಏತ ನೀರಾವರಿ ಯೋಜನೆ ಸರ್ಕಾರ ಅಸ್ತು, ಗ್ರಾಮಸ್ಥರಿಂದ ಗ್ರಾಮೀಣ ಶಾಸಕರಿಗೆ ಅಭಿನಂದನೆ. ಜೂನ್ 11ರಂದು ಸಿರವಾರದಲ್ಲಿ ಚುಕ್ಕಿ ಪ್ರತಿಷ್ಠಾನದಿಂದ 50ನೇ ವರ್ಷ ಪುಣ್ಯಾರಾಧನೆ. ಬಸವ ತತ್ವ ಚಿಂತನಾ ಗೋಷ್ಠಿ, ಚುಕ್ಕಿ ಸುಗಪ್ಪ ಸಾಹುಕಾರ್.
ಪ್ರೊಫೆಸರ್ ವಿ.ಕೆ. ಕೃಷ್ಣಪ್ಪ ಜಯಂತಿ ಆಚರಣೆ, ದಲಿತ ಚಳವಳಿಗೆ ಕೃಷ್ಣಪ್ಪ ಕೊಡುಗೆ ಸ್ಮರಣೆ. ಮತ್ತು ಮೇ ಜೂನ್ ಮಾಹೆ ಪಡಿತರ ಧಾನ್ಯ ವಿತರಣೆ, ಜಿಲ್ಲಾಧಿಕಾರಿ ಪೂವಿತಾ ಎಸ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲಾ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶ್ರೀ ನಂದಮುರಿ ಬಾಲಕೃಷ್ಣ ಜನಪ್ರಿಯ ಶಾಸಕರು, ಹಿಂದೂಪರ ಕ್ಷೇತ್ರ, ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆಶಾಪುರ ರಸ್ತೆಯಲ್ಲಿರುವ ಲಲಿತಾ ರುದ್ರಾಶ್ರಮದಲ್ಲಿ ಸಂಜೆ 6 ಗಂಟೆಗೆ ಶ್ರೀ ನಂದಮುರಿ ಬಾಲಕೃಷ್ಣ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತದೆ ಮತ್ತು ಅನ್ನಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲಾ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲಾ. ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.